ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ವ್ಲಾಗ್ಸ್. ಮಳೆ ಬರಲಿಕ್ಕೆ ಮೋಡ ರೆಡಿ ಆಗಿದೆ. ಬೆಳಿಗ್ಗೆ ಬಿಸಿಲು, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿಲು, ಸಂಜೆ ಆಗುವ ಮಳೆ. ಫುಲ್ ಕತ್ತಲೆ ಕತ್ತಲೆ ಆಯಿತು. ಇಷ್ಟವರೆಗೆ ಮಳೆ ಬರಲಿಲ್ಲ, ಈಗ ಮಳೆ ಶುರುವಾಯಿತು. ಹಾಗೆ ಈಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಡುವ ಅಂತೇಳಿ, ಯಾಕಂದರೆ ಬೆಳಿಗ್ಗೆಲ್ಲ ಹೋಗಿದ್ದೀವಿ ಪೇಟೆಗೆಲ್ಲ. ಹಾಗೆ ಅದರ ವ್ಲಾಗ್ ಎಲ್ಲ ಉಂಟು, ನೋಡಿ ವೀಕ್ಷಕರೇ. ನಮ್ಮ ವ್ಲಾಗ್ ಪೂರ್ತಿ ಎಂಡ್ ತನಕ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮಹಾನ್ ವೀಕ್ಷಕರೇ, ಇದು ಮಂಗಳೂರಿನಲ್ಲಿರುವಂಥ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿರೋದು. ಇವತ್ತೇಕಂತ ಹೇಳಿದರೆ ಇಲ್ಲಿ ಮೀಟಿಂಗ್ ಉಂಟಂತೆ, ಮಕ್ಕಳ ಸ್ಕಾಲರ್ಶಿಪ್ಪು ಸಿಕ್ಕೋ ವಿಷಯದಲ್ಲಿ. ಹಾಗೆ ನಮಗೇನಿಲ್ಲ, ಅದು ಬೇರೆಯವರು ಹೇಳಿದ್ರು. ಹಾಗೆ ತುಂಬ ಜನ ಇದ್ದಾರೆ ದೇವಸ್ಥಾನದಲ್ಲಿ, ಸಭೆ ಉಂಟು ಅಂತ ಹೇಳಿದರು. ಹಾಗೆ ನಾವು ಹೋದ ವಿಷಯ ಬೇರೆ, ನಮ್ಮದು ಒಂದು ಪತ್ರ ಒಂದು ದೇವಸ್ಥಾನಕ್ಕೆ ಕೊಡಲಿಕ್ಕಿತ್ತು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿರುವುದು. ನೋಡಿ, ತುಂಬ ಜನ ಮಕ್ಕಳೆಲ್ಲ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ ಬೇಗ ಬಂದಿದ್ದಾರೆ ಎಲ್ಲ. ನೋಡಿ, ಕೆಲವರಲ್ಲಿ ಈಗ ಬರ್ತಾ ಇದ್ದಾರೆ ವಿದ್ಯಾರ್ಥಿನಿಗಳೆಲ್ಲ. ನೋಡಿ, ಇಲ್ಲೊಬ್ಬರು ನಮ್ಮ ಪರಿಚಯದವರೊಬ್ಬರು ಸಿಕ್ಕಿದ್ರು. ನನಗೆ ಪರಿಚಯ ಇರಲಿಲ್ಲ, ಆದರೆ ಅವರೇ ಕೇಳಿದರು. ನೋಡಿ, ಇವರೇ. ಹೌದಾ? ಆದ ನಂತರ ನಾವು ದೇವಸ್ಥಾನದ ಒಳಗಡೆ ಹೋದೆವು. ನೋಡಿ, ಇಲ್ಲೆಲ್ಲ ಜನ ಸೇರಿದೆ. ಒಂದು ಪ್ರದಕ್ಷಿಣೆ ಎಲ್ಲ ಬಂದು ಇವರ ಹತ್ರ ಸ್ವಲ್ಪ ಮಾತಾಡಿ. ಅವರು ಪೂರ್ಣಿಮಾ ಅಂತ ಹೇಳಿ ಅಲ್ಲ, ಒಬ್ಬ ಮಗ ಇದ್ದಾನೆ. ಇವತ್ತು ಹೋಗ್ಲಿಕ್ಕಿಲ್ಲ, ಇವತ್ತು ಆದಿತ್ಯವರಲ್ಲ. ಆದಿತ್ಯವಾರ ಅವನಿನ್ನ ಕ್ಲಾಸ್ ಇರ್ತದೆ, ಎಕ್ಸೆಲ್ ಅಲ್ಲ. ನಾನು ಅಲ್ಲಿ ಇರ್ತೇನೆ, ನಾನು ಎಕ್ಸೆಲ್ ಅಲ್ಲಿ. ಯಾರು ನೀವು ಸಹ? ನಾನು ಹೋಗ್ತೇನೆ, ನಾನು ಅಡಿಗೆಗೆ. ಹೌದಾ? ಹೆಲ್ಪ್ ಮಾಡಿ. ಹಾಗಾದ್ರೆ ಗೊತ್ತಿರ್ಬೋದು. ಗೊತ್ತುಂಟು. ನಾವು ಬರ್ತೇವೆ. ಆಯ್ತು. ಇದು ಅಪ್ಪ. ನೆಕ್ಸ್ಟ್ ಆದ ನಂತರ ನಾವು ಮಣ್ಣಗುಡ್ಡೆಗೆ ಬಂದು ಮುಟ್ಟಿದ್ದೇವೆ. ಈಗ ಇಲ್ಲಿ ಒಬ್ಬರನ್ನು ಕಾಯಲಿಕ್ಕುಂಟಾಗಿ ಅವರು ಹಳೆ ಅಂಗಡಿಯಿಂದ ಬರಲಿಕ್ಕಿದ್ದಾರೆ. ಅವರಿಗೆ ಸಹ ಕಾಯ್ತಾ ಇದ್ದೇವೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತೊಳ್ತೇವೆ ಅಂತ ಇದ್ದೇವೆ. ನೋಡಿ, ಈಗಾಗಲೇ ಅವರು ಕೂಡ ಬಂದರು. ಯಾಕೆಂದರೆ ಅವ್ರದ್ದೊಂದು ಸೈನ್ ಬೇಕಿತ್ತಾಗಿ, ಒಂದು ಪತ್ರಕ್ಕೆ ಒಂದು ಸೈನ್ ಹಾಕಲಿಕ್ಕಿತ್ತು. ಹಾಗೆ ಇವರು ಹಳೆ ಅಂಗಡಿಯಿಂದ ಬರುವುದು. ಹೌದು, ಅದು ದೇವಸ್ಥಾನ. ಇದೆಲ್ಲರೂ ಸಹ ಆಗಿದೆ, ನಿಮ್ಮದೊಂದು ಬಾಕಿ. ನಿಮ್ಮದು ಸರಿ. ಅಲ್ಲಿಂದ ನಾವು ಹೊರಟೆವು, ಅವರು ಕೂಡ ಹೊರಟರು. ಅಲ್ಲಿಂದ ನಂತರ ನಾವು ಹೊರಟು ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ವಾಪಸ್ ಮನೆಗೆ ಹೊರಡ್ತಿದ್ದೇವೆ. ಆದ ನಂತರ ನಮ್ಮ ಭಾವನ ಮನೆಗೆ ನಾವು ಬರ್ತಿದ್ದೇವೆ, ಧರ್ಮನಗರದಲ್ಲಿ ಇರುವಂಥದ್ದು. ಯಾಕಂದರೆ ನಿನ್ನೆ ಇವರ ಮನೆಗೆ ಬಂದಿದ್ದೆವು. ನಮ್ಮದೊಂದು ಹೆಲ್ಮೆಟ್ ಮತ್ತು ಇದು ಹಾಟ್ ಬಾಕ್ಸ್ ಒಂದು ಇಲ್ಲಿ ಬಾಕಿ ಇತ್ತು. ಹಾಗೆ ಇವರ ಮನೆಗೆ ಬಂದೆವು. ನೋಡಿ, ಇದೇ ಮನೆ. ಹಾಗೆ ಅದು ನಾಳೆಗೆ ಅಗತ್ಯವಾಗಿ ಬೇಕು. ಹಾಗೆ ಇದನ್ನು ಇವತ್ತು ಕೊಂಡೋಗುವಂತೇಳಿ ಇವರ ಮನೆಗೆ ಬಂದದ್ದು. ನಮ್ದು ಅದು ಕೊಡಿ ಅಂತೆ, ಹೆಲ್ಮೆಟ್ ಮತ್ತೆ ಅವಳ ಥರ್ಮಾಸ್. ಹೇಗಿತ್ತು? ಮಲಗ್ತಾರೆ ಈಗ? ಚಾ ಬೇಡ, ಬೇಡ. ಅವರಿಗೆ ಅಮಿತನ ಅವರದ್ದು ನಾಳೆ ಅಲ್ಲಿಂದು ಇದುಂಟು, ವಜ್ಜದ ಕಾರ್ಯಕ್ರಮ. ಅಲ್ಲಿ ಬರ್ತಾರೆ. ಯಾರು? ಯಾವ್ದು ಕೊಟ್ಟದ್ದು? ಯಾರು? ಅವರ ಅತ್ತೆ ಕೊಟ್ಟದ್ದು. ಹೌದಾ? ಚೀಲ ಮತ್ತೆ ಬಾಟ್ಲಿ.
ಇವರು ಕೊಂಡೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ರ? ಇಲ್ಲ, ನಿನ್ನೆ ಮಾನ್ ಹತ್ರ ಇರ್ತಿದ್ರು. ಅದು ನೀವು ಇರುವಾಗ ಬೇಡ ಬೇಡ, ನೀರು ಬೇಡ ಬೇಡ, ನಾನು ಬರ್ತೇನೆ. ನಾನು ದೇವಸ್ಥಾನದಿಂದ ಬರ್ತದೆ, ಹೌದಾ? ಬರ್ತೇನೆ. ಅದೇ ನಾಳ್ದೊಮ್ಮೆ ಎಲ್ಲಿಗೆ ಹೋಗೋಣ? ಎಲ್ಲಿಗೆ? ಕೊಠಾರಿಗೆ. ಏನು ಮದ್ದಿಗೆ ನೋಡು, ನೀವು ಫೋನ್ ಮಾಡಿ. ಮಂಗಳವಾರ. ಹಾ ಆಯ್ತು, ನೋಡು ಬರ್ತೇನೆ. ನೀವು ಮಂಗಳೂರಿನವರಾ? ಹಾ, ಇಲ್ಲೊಂದು ಯಾವಾಗಲೂ ಬರೋಗ ರೈಲ್ ಗೇಟ್ ಬೀಳುದು. ಮಹಾನಿಗೆ ತಿಂಡಿ ಅಂತೆ. ಯಾರು ಮೋಹನ್? ನಲ್ಲ ರಜೆ ಉಂಟಂತೆಯಾ? ನಲ್ಲ ರಜೆ ಉಂಟ? ಅವನಿಗೆ ಗೊತ್ತಿಲ್ಲ. ಇವನಿಗೆ ಆಯ್ತು, ಬಾ ಜೀರಿಗೆ ಕೊಡ್ಲಿ, ನೀನು 100 ಗ್ರಾಮ್, ಒಂದು 50 ಗ್ರಾಮ್ ಕೊಡ್ಲಿ. ಬಕ್ಕೊಂಜಿ ಸೋಯಾಬೀನ್ ಒಂಜಿ 2 ಪ್ಯಾಕೆಟ್ ಕೊಡ್ಲಿ, 10 ರೂಪಾಯಿ. 5 ಗ್ರಾಮ್ ಅದೇ ಹಾ, ಅಂದ್ರೆ 2 ಕೊಡ್ಲಿ. ಕಡ್ಲೆ ಬೇಕಣ್ಣ? ಕಡ್ಲೆ ಬೇಕಾ? ಒಂದು 20 ರೂಪಾಯಿ ಕಡ್ಲೆ ಕೊಡ್ಲಿ, ನೆಲ ಕಡ್ಲೆ. ಇದು ಯಾವ್ದ ನಾಯಿ ಮರಿ? ಸ್ಪೆಷಲ್ ನೆಲಕಡಲೆ. ನೆಲಕಡಲೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ನೋಡಿ. ಈಗ ಯಾವ ಥರದಲ್ಲಿ ಚಿತ್ರ ಬಿಡಿಸಬಹುದು ಅಂತೇಳಿ ತೋರಿಸಿಕೊಟ್ಟಿದ್ದಾನೆ ನಿಮಗೆಲ್ಲ ಮಹಾನ್. ಸಂಜೆಯ ಚಾಕ್ಕೆ ಬೆಲ್ಲ ತೆಂಗಿನಕಾಯಿದು ತಿಂಡಿ ರೆಡಿ. ಸ್ವೀಟ್ ಹಾಗೆಯೇ ಕಷಾಯ ಕೂಡ.